ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಏನು ಹೇಳಾಕತ್ತೇನಪ್ಪ ಅಂತಂದ್ರೆ ದಸರಾದಲ್ಲಿ ಮೊದಲನೇ ಬಾರಿಗೆ ಅಂಬಾರಿಯನ್ನು ಹೊತ್ತಂಥ ಆನೆ ಬಗ್ಗೆ ಹೇಳಾಕತ್ತೇನೆ ನೋಡ್ರಿ. ಅಂಬಾರಿಯನ್ನು ಹೊತ್ತ ಮೊದಲನೇ ಆನೆ ಯಾವುದಂತಂದ್ರೆ ಜೈಮಾರ್ತಾಂಡ ನೋಡ್ರಿ. ದಸರಾದಲ್ಲಿ ಬಹಳಷ್ಟು ಆನೆಗಳ ಅಂಬಾರಿಯನ್ನು ಹೊತ್ತಿದ್ದಾವೆ. 1860ರಲ್ಲಿ ಅಂಬಾರಿಯನ್ನು ಹೊರಲು ಶುರು ಮಾಡಿತ್ತು ನೋಡ್ರಿ ಜೈಮಾರ್ತಾಂಡ ಆನೆ. ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಅಂಬಾರಿಯನ್ನು ಹೊತ್ತ ಹಿರಿಮೆ ಜೈಮಾರ್ತಾಂಡ ಆನೆಗೆ ಹೋಗುತ್ತೆ ನೋಡ್ರಿ. ಈಗಲೂ ಈ ಆನೆ ದಾಖಲೆ ಇತಿಹಾಸವಾಗಿದೆ. ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಸೆರೆ ಸಿಕ್ಕ ಜೈಮಾರ್ತಾಂಡ ಆನೆ ಮೈಸೂರು ದಸರಾದಲ್ಲಿ ಮೊದಲ ಬಾರಿ ಅಂಬಾರಿಯನ್ನು ಹೊತ್ತಿತ್ತು. ಒಡೆಯರ ಕಾಲದಲ್ಲಿ ಆರಂಭವಾದ ವಿಜಯದಶಮಿಯಿಂದ ಅಂಬಾರಿಯನ್ನು ಹೊತ್ತ ಹಿನ್ನೆಲೆಯಲ್ಲಿ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. 45 ವರ್ಷ ಆಯಿತು ಮಹಾರಾಜರು ಕುಳಿತುಕೊಳ್ಳುವ ಅಂಬಾರಿಯನ್ನು ಹೊತ್ತು ನಡೆದಿದೆ ಈ ಆನೆ. ಮೈಸೂರು ಮಹಾರಾಜರಿಗೆ ಪ್ರೀತಿ ಪಾತ್ರವಾಗಿದ್ದ ಈ ಆನೆ ಹೆಸರು ಶಾಶ್ವತವಾಗಿ ಉಳಿದೈತಿ. ಮೈಸೂರು ವಸ್ತು ಪ್ರದರ್ಶನ ಎದುರಿನ ಅರಮನೆ ಮಹಾದ್ವಾರಕ್ಕೆ ಜೈಮಾರ್ತಾಂಡ ಅಂತ ಹೆಸರನ್ನ ಇಡಲಾಗೈತಿ. ಅದು ನಿಮ್ಗೆ ಗೊತ್ತಿರಬಹುದು. ಈ ರೀತಿಯಾಗಿ ಆನೆಯೊಂದಕ್ಕೆ ಗೌರವ ಸಿಕ್ಕಿದ್ದು ಮೈಸೂರು ದಸರಾದ ವಿಶೇಷವೂ ಕೂಡ ಹೇಳಬಹುದು. ಸೊ ಹಾಗಿದ್ರೆ ಮೊದಲಿಗೆ ಅಂಬಾರಿಯನ್ನು ಹೊತ್ತ ಆನೆ ಬಗ್ಗೆ ತಿಳ್ಕೊಂಬಂದ್ರಿ ಅಲ್ವಾ. ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ನಲ್ಲಿ ಶೇರ್ ಮಾಡಿರಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.